ನೆಕ್ಸ್ಟ್ ಸರ್ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಇನ್ನು ಪೂರ್ಣ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣ ಆಗಿಲ್ಲ. ಇನ್ನು ಕೇರಳದ್ದು ಲೀಡರ್ನ ಎಲೆಕ್ಷನ್ದು ಇನ್ನು 5 ರಾಜ್ಯಗಳ ಚುನಾವಣೆ ಪ್ರಕ್ರಿಯೆ ಇನ್ನೂ ಅಪೂರ್ಣ ಆಗಿದೆ. ಪೂರ್ಣ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಹೇಳ್ತೀನಿ. ನೀವು ಮೇನಲ್ಲಿ ಆಗುತ್ತೆ 20ನೇ ತಾರೀಕು ಒಳಗಡೆ ಅಂತ ನೀವು ಹೇಳಿದ್ರಿ. ನಾನೇನು ಹೇಳಿದ್ದೆ? ಮೇ ತಿಂಗಳಲ್ಲಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದೆ. ಮೇ 20 ಅಂತ ನಾನು ಡೆಡ್ಲೈನ್ ಏನು ಕೊಟ್ಟಿಲ್ಲ. ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಗಳು ನಮ್ಮ ಪಾರ್ಟಿಲೂ ಆಗ್ತವೆ, ಬೇರೆ ಪಾರ್ಟಿಲೂ ಆಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ ರೀತಿ ಇನ್ನೂ ಇದೆಯಲ್ಲ, ಮೇ ಇನ್ನು 20 ದಿವಸ ಇದೆಯಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಹೌದಮ್ಮ, ಈಗ ನೋಡಿ, ಈಗ ಒಂದು ಗೊಂದಲ ಪರಿಸ್ಥಿತಿ ಇದೆ. ಅದನ್ನ ನೀವು ಒಪ್ತೀರಿ, ಜನನೂ ಒಪ್ತಾರೆ. ಆ ಗೊಂದಲದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ. ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ, ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇ ಅದು. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತೇಳಿ ಒತ್ತಡನೂ ಇದೆ. ಮತ್ತೆ ಬಹಳಷ್ಟು ಜನ ಶಾಸಕರು ದೆಹಲಿಗೆ ಹೋಗಿ ಎಲ್ಲ ಮುಖಂಡಗಳನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನನಗೆ ಆಶಾಭಾವನೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೇನೆ. ಯಾವ ಕಾರಣಕ್ಕೆ ಹೋಲ್ಡ್ ಆಯ್ತು ಅಂತ ತಮಗೂ ಗೊತ್ತಿದೆ ಸರ್. ಆ ವಿಚಾರ ನಾಯಕತ್ವದ ವಿಚಾರ ಇದೆ ಸರ್. ಹೌದಪ್ಪ, ಈಗ ಬದಲಾವಣೆ ಆಯ್ತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂದ್ರೆ ಆಧಾರ ಮಾಡಲಿ ಹೇಳಿ, ಯಾರು ಬೇಡ ಅಂತಾರೆ. ಏನಾದ್ರು ಒಂದು ಆಗ್ಬೇಕಲ್ಲ. ಇಲ್ಲಿ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತೂಕುಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದ್ರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಗೊಂದಲವನ್ನ ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲಿಂದನೂ ಇದೆ, ಇವತ್ತು ಇದೆ. ಹಾಗಲ್ಲ, ನಾಯಕತ್ವ ಬದಲಾವಣೆ ಆದ್ರೂ ಪರವಾಗಿಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಅವ್ರು ಏನಾದ್ರು ಒಂದು ತೀರ್ಮಾನ ತಗೋಬೇಕಲ್ಲ. ಅವರು ಐದರ್ ದಿಸ್ ವೇ ಆರ್ ದಟ್ ವೇ ಏನಾದ್ರು ಒಂದು ತೀರ್ಮಾನ ತಗೊಂಡು ಹೇಳಿದ್ರೆ ತಾನೇ ಸರ್ಕಾರಕ್ಕೂ ಒಳ್ಳೇದು, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದು. ಇಲ್ಲ ಅಂದ್ರೆ ಎರಡಕ್ಕೂ ನಷ್ಟನೇ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಸರ್, ಎಐಸಿಸಿ ಅಧ್ಯಕ್ಷ ಕರ್ನಾಟಕದವರೇ ಆದ್ರೂ ಯಾಕೆ ಸರ್ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅದನ್ನ ಅವ್ರನ್ನ ಕೇಳ್ಬೇಕಪ್ಪ. ಪ್ರತಿ ಭಾನುವಾರ ಶನಿವಾರ ಇಲ್ಲೇ ಬರ್ತಾರೆ. ಇಲ್ಲೇ ಬಂದಾಗ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ನೀವು ಅವರಿಂದ, ಯಾಕಂದ್ರೆ ಅವ್ರೇನ್ ಹೇಳ್ತಾರೆ ಅದು ಅಂತಿಮ. ಅವರು ಹೈಕಮಾಂಡ್ ತೀರ್ಮಾನ ಅಂತಾರೆ ಸರ್. ಅಲ್ಲ, ಅವರೇ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಸುಮ್ಮನೆ ಇನ್ನೊಬ್ಬರ ಮೇಲೆ ಹೇಳ್ಬೋದು. ಇರ್ಲಿ, ಅವರು ಹೈಕಮಾಂಡ್ ಇದ್ದಾಗ LOP ಕೇಳಬೇಕಾಗ್ತದೆ, ಇನ್ನೊಬ್ಬರನ್ನು ಕೇಳಬೇಕಾಗ್ತದೆ. ಅಲ್ಲಿ ಹೈಕಮಾಂಡ್ ಅಲ್ಲಿ ಎಲ್ಲರೂ ಕೂಡ ಕನ್ಸಲ್ಟ್ ಮಾಡಿ ಅಂತಿಮವಾಗಿ ನಿರ್ಣಯ ಅವರೇ ತಾನೇ ತಗೊಳ್ಳೋರು. ಏನು ಯಾವತ್ತನ ಮೋದಿ ಅವರು ಜ್ಯೋತಿಷ್ಯ ಆಗಿದಾರ? ಜ್ಯೋತಿಷ್ಯ ಆಗಿದ್ರೆ ಅಲ್ಲ, ಅವರು ಹೇಳೋ ಭವಿಷ್ಯ ಹೇಳೋಗಿದಾರಲ್ಲ, ಅದಕ್ಕೇನು ಮೋದಿ ಜ್ಯೋತಿಷಿನ? ಪ್ರಧಾನಮಂತ್ರಿನ ಜ್ಯೋತಿಷ್ಯನ? ಜ್ಯೋತಿಷಿ ಅಲ್ವಲ್ಲ ಅವರು. ಕರ್ನಾಟಕದಲ್ಲಿ ಅಹಿಂದನೇ ಭದ್ರವಾಗಿರ್ತಕ್ಕಂಥ ಸರ್, ಇಲ್ಲಿ ನಾಯಕತ್ವಕ್ಕೆ ಏನಾದರೂ ಕೈ ಹಾಕಿದ್ರೆ ಮುಂದೆ ಒಂದು ಅನಾಹುತ ಆಗುತ್ತೆ ನೋಡಿ. ಅಹಿಂದ ಮಮತಾ ಬ್ಯಾನರ್ಜಿ ಈಗಾಗಲೇ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದಾಗಿದೆ, ಏನಾಗಿದೆ, ಹಿನ್ನಡೆ ಆಗಿದೆ. ಹಿನ್ನಡೆ ನೀವು ಚುನಾವಣೆ ಫಲಿತಾಂಶದಿಂದ ಮುನ್ನಡೆ ಹಿನ್ನಡೆ ಅಂತಲ್ಲ. ಇವತ್ತು ಆಯಮ್ಮ ಜನಾನುರಾಗಿನೇ, ಗೊತ್ತಾಯ್ತಾ? ಬಿಜೆಪಿ ಜೊತೆ ಹೋರಾಟ ಮಾಡ್ತಕ್ಕಂಥದ್ದು ಆಯಮ್ಮ. ಇವರು ಸರ್ಕಾರ ಮತ್ತೊಂದು ಎಲ್ಲ ಸಂಪೂರ್ಣವಾಗಿ ಅಲ್ಲಿ ಹೋಗಿ ಇವರೆಲ್ಲ ಕೂತ್ಕೊಂಡು ಅವರಿಗೆ ಹಿನ್ನಡೆ ಆಗಿರ್ಬೋದು ರಾಜಕೀಯವಾಗಿ. ಆದರೆ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಏನು ಹಿನ್ನಡೆ ಆಗಿಲ್ಲ ಎಮ್ಮಲ್ಲಿ. ಸರ್, ಇಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಸರ್ ಅಹಿಂದಾಗೆ ಹೊಡೆತ ಅದೆಲ್ಲ ಯೋಚನೆ ಮಾಡಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು. ನೋಡೋಣ, ಕೇರಳದೆಲ್ಲ ಏನೇನು ತೀರ್ಮಾನ ನೋಡಮ್ಮ. ಒಂದು ಹೇಳ್ಬಿಡ್ತೀನಿ ನಿಮ್ಗೆ, ನಾವೇನೇ ಅಂದ್ರೂ ಕೂಡ ಇಟ್ ಈಸ್ ಓನ್ಲಿ ಅವರ್ ಒಪಿನಿಯನ್, ಗೊತ್ತಾಯ್ತಾ? ದಟ್ ಈಸ್ ನಾಟ್ ದ ಡಿಸಿಷನ್. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ವೆಸ್ಟ್ ವಿತ್ ದ ಹೈಕಮಾಂಡ್ ಓನ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.